ನಮಸ್ಕಾರ. ಸಮತಾ ನ್ಯೂಸ್ಗೆ ಸ್ವಾಗತ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎತ್ತಿನಹೊಳೆಯ ನೀರು ಹರಿಸಿದರೆ ರಾಜಕೀಯ ಸನ್ಯಾಸ ಪಡೆಯುವುದಾಗಿ ಬಿಜೆಪಿಯ ಹಿರಿಯ ಮುಖಂಡ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ವೈ ನಾರಾಯಣಸ್ವಾಮಿ ಸವಾಲು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದ ಬಿಜೆಪಿ ಸೇವಾಸೌಧ ಕಚೇರಿಯಲ್ಲಿ ಆಗ್ನೇಯ ಪದವೀಧರರ ಮತದಾರರ ನೋಂದಣಿಯ ಪೂರ್ವಭಾವಿ ಸಭೆಯ ನಂತರ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ವೈ ನಾರಾಯಣಸ್ವಾಮಿ ಅವರು, ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎತ್ತಿನಹೊಳೆ ನೀರು ಹರಿಸಿದರೆ ನಾವು ರಾಜಕೀಯ ಸನ್ಯಾಸ ಮಾಡುತ್ತೇವೆಂದು ಸವಾಲು ಎಸೆದರು. ನಂತರ ಮಾತನಾಡಿದ ಅವರು, ಎತ್ತಿನಹೊಳೆಯ ಯೋಜನೆಗಳ ಉದ್ದೇಶವನ್ನು ಮರೆತು ಇದರ ಯೋಜನೆಯ ವೆಚ್ಚ 8,835 ಕೋಟಿಯಿಂದ 30,000ಕ್ಕೆ ಏರಿಸಿದೆ ಇವರ ಸಾಧನೆ ಎಂದರು. ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ಇಟ್ಟುಕೊಂಡು ಚುನಾವಣೆಯಲ್ಲಿ ಗೆದ್ದು ಜನರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದರು. ನಂತರ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿಕ್ಕಲ್ ರಾಮಚಂದ್ರೇಗೌಡರು ಮಾತನಾಡಿ, ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಧರಣಿ ನಡೆಸುತ್ತಿದ್ದು ಇವರ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರರವರು ಇವರ ಜೊತೆಗಿದ್ದಾರೆ. ಇಂತಹ ಜನಪರ ನಾಯಕರಿಂದಲೇ ಅಭಿವೃದ್ಧಿ ಸಾಧ್ಯ ಎಂದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಚಿಂತಾಮಣಿಯ ಬಿಜೆಪಿ ಮುಖಂಡರಾದ ವೇಣುಗೋಪಾಲ್, ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಿಕ್ಕಲ್ ಆನಂದ ಗೌಡ್ರು, ಮಾಜಿ ಅಧ್ಯಕ್ಷರಾದ ಸುರೇಂದ್ರಗೌಡ, ಕಾರ್ಯದರ್ಶಿ ಅಶೋಕ್, ಗುಪ್ತಾಜಿ, ರಾಮಕೃಷ್ಣ, ನರೇಂದ್ರ, ಪುರುಷೋತ್ತಮ್, ಮಧು ಇತರರು ಹಾಜರಿದ್ದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಚುನಾವಣೆಯ ಕುರಿತು ಇಡೀ ಒಂದು ಕ್ಷೇತ್ರವನ್ನು ಸುತ್ತಾಡ್ತಾ ಇರ್ತಕ್ಕಂಥ ವೈ ನಾರಾಯಣಸ್ವಾಮಿಯವರು ಎಲ್ರಿಗೂ ಕೂಡ ಇವತ್ತು ಮತಪಟ್ಟಿಯಲ್ಲಿ ಇವತ್ತು ಎಲ್ಲ ಪದವೀಧರರನ್ನು ಎನ್ರೋಲ್ ಮಾಡ್ತಕ್ಕಂಥದ್ದನ್ನು ಯಾವ ಥರ ಮಾಡಬೇಕು, ಯಾವ್ಯಾವ ಸಮಸ್ಯೆ ಬರುತ್ತೆ, ಯಾವ ಸಮಸ್ಯೆಗೆ ಏನು ಮಾಡಬೇಕು, ಯಾವತ್ತಿಂದ ಮಾಡಬೇಕು, ಏನು ದಿನಾಂಕಗಳನ್ನು ವಿವರವಾಗಿ ತಿಳಿಸೋದಕ್ಕೆ ಬಂದಿದ್ದಾರೆ. ಅವರು ಈ ಕಾರ್ಯಕ್ರಮದ ಬಗ್ಗೆ ಸುದೀರ್ಘವಾಗಿ ತಮಗೆ ತಿಳಿಸ್ಕೊಡ್ತಾರೆ. ಮುಖ್ಯಮಂತ್ರಿಗಳು ಎತ್ತಿನಹೊಳೆ ಯೋಜನೆಯನ್ನು 2 ವರ್ಷಕ್ಕೆ ನಾವು ನೀರು ಕೊಟ್ಬಿಡ್ತೀವಿ ಅಂತ 2 ವರ್ಷಕ್ಕೆ 2 ವರ್ಷದೊಳಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರೋದ್ರೊಳಗೆ ಅವ್ರು ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ, ನನಗೆ 1 ತಿಂಗಳು ಇರ್ತಾರೋ 2 ತಿಂಗಳು ಇರ್ತಾರೋ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪದವಿಯಿಂದ ಇಳಿಯೋಷ್ಟರೊಳಗೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಎತ್ತಿನಹೊಳೆ ನೀರನ್ನು ಹರಿಸಿದ್ದೇ ಆದರೆ ಏನಪ್ಪ, ನಾವು ರಾಜಕೀಯ ಸನ್ಯಾಸ ತಗೊಳ್ತೀವಿ. ಇನ್ಯಾವ ಚುನಾವಣೆ ಎಲೆಕ್ಷನ್ ಎಲ್ಲ ಹೋಗಲ್ಲ ಅಲ್ಲ ಸ್ವಾಮಿ. 8,835 ಕೋಟಿ ಇದ್ದ ಯೋಜನೆಯನ್ನು 23,000 ಕೋಟಿ ಏರಿಸಿದ್ದೇ ನಿಮ್ಮ ಸಾಧನೆ. ಅದರಲ್ಲಿ ಯಾರ್ಯಾರ ಜೋಬಿಗೆ ಎಷ್ಟೆಷ್ಟು ಕಾಸು ಹೋಗಿದೆ ಅಂತ ನೀವೇ ಜನಕ್ಕೆ ಕೇಳಬೇಕು. ಈ 30,000 ಮೇಲೆ ಇದಾದ್ಮೇಲೆ ಇವಾಗ ಇನ್ನೂ ನೆಕ್ಸ್ಟ್ 30,000ಕ್ಕೆ ಬಂದಿದೆ. ಇನ್ನು ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಆ ಎತ್ತಿನಹೊಳೆ ಯೋಜನೆಯಲ್ಲಿ ಪ್ರಿಯಾಂಬಲ್ ಇರೋದೇನು ಗೊತ್ತಾ? ಪೀಠಿಕೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರಿಗೆ ಕುಡಿಯುವ ನೀರು ಯೋಜನೆಗಾಗಿ ಎತ್ತಿನಹೊಳೆ ಯೋಜನೆ ಶೀರ್ಷಿಕೆ ಮತ್ತು ಪೀಠಿಕೆ. ಆದರೆ ಇದುವರೆಗೂ ಕೋಲಾರ ಜಿಲ್ಲೆ ಬಾರ್ಡ್ರು ಟಚ್ ಮಾಡಲಿಲ್ಲ. ನಿಮ್ಮ ನೀರು ಎಷ್ಟು ವರ್ಷ ಆಯಿತು? 11ರಿಂದ 25, 14 ವರ್ಷ ಆಯಿತು. 23 ಕೋಟಿ ಖರ್ಚು ಮಾಡಿದ್ದೀರಿ, ಡ್ರಾ ಮಾಡಿದ್ದೀರಿ. ಬಿಲ್ಲು ಯಾರು ಕೊಟ್ಟಿದ್ದೀರಿ? ನಿನ್ನೆ ಬಂದು ಬಂಗಾರಪೇಟೆಯಲ್ಲಿ ಹೇಳ್ತಾರೆ ಇನ್ನು 2 ವರ್ಷ ಕೊಟ್ಬಿಡ್ತೀವಿ ಅಂತ. ನಾಚಿಕೆ ಆಗಬೇಕು ಮುಖ್ಯಮಂತ್ರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ. ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಜನಕ್ಕೆ ಮೋಸ ಮಾಡಿದ್ದೀರಿ. ಇಡೀ ಜಿಲ್ಲೆ ಜನಕ್ಕೆ ಮೋಸ, ಇಡೀ ರಾಜ್ಯ ಜನಕ್ಕೆ ಮೋಸ ಮಾಡೋದು ಬೇರೆ. ಈ 2 ಬಯಲುಸೀಮೆ ಜಿಲ್ಲೆಗಳು, ಬಡ ಜಿಲ್ಲೆಗಳು, ರೈತರು ಭೂಮಿಯನ್ನು ಮಳೆಯನ್ನೇ ನಂಬಿಕೊಂಡು ಬದುಕ್ತಾ ಇರೋ ಜಿಲ್ಲೆಗಳು, ಈ ಜಿಲ್ಲೆಗಳಿಗೆ ಮೋಸ ಮಾಡಿದರೆ ನಿಮ್ಮನ್ನು ಯಾರು ಕ್ಷಮಿಸೋಕ್ಕೆ ಸಾಧ್ಯ ಇಲ್ಲ. ಈ ಜಿಲ್ಲೆಯಿಂದ ನೀವು ಸುಮಾರು ಒಂದು 6-7 ಜನ ಕಾಂಗ್ರೆಸ್ MLA ಗೆಲ್ಸ್ಕೊಂಡು ಹೋಗಿದ್ದೀರಿ. ಜನ ನಿಮ್ಮ ಮೇಲೆ ವಿಶ್ವಾಸಕ್ಕೆ ಓಟ್ ಹಾಕಿದ್ದಾರೆ. ಆದರೆ ಕನಿಷ್ಠ ಅವ್ರು ಋಣ ತೀರಿಸೋ ಒಂದು ವ್ಯವಸ್ಥೆ ನಿಮ್ಗೆ ಬೇಡವಾ? ಋಣ ತೀರಿಸಬೇಡವಾ? ಹಾಗಾಗಿ ಈ ಡೋಂಗಿ ಭರವಸೆಗಳು ಇವೆಲ್ಲ ನಿಲ್ಲಿಸಬೇಕು. ಜನರ ಮುಂದೆ ಪ್ರಾಮಾಣಿಕತೆಯನ್ನು ಮೆರೀಬೇಕು. ನೆನ್ನೆ ನೋಡಿ, ಯಾರೋ ಒಬ್ಬ IOC ಅಂದರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆಫೀಸರ್, ಅವ್ರ ಮಗಳು ತೀರೋಗಿದ್ದಾಳೆ. ಅವ್ರ ಮಗಳಿಗೆ ಪೋಸ್ಟ್ ಮಾರ್ಟಮ್ ದುಡ್ಡು ಕೇಳ್ತೀರಿ, ಸ್ಮಶಾನ ಸುಡಕ್ಕೆ ದುಡ್ಡು ಕೇಳ್ತೀರಿ, ಡೆತ್ ಸರ್ಟಿಫಿಕೇಟ್ ದುಡ್ಡು ಕೇಳ್ತೀರಿ, ಆಂಬುಲೆನ್ಸ್ ದುಡ್ಡು ಕೇಳ್ತೀರಿ, ಕಂಪ್ಲೇಂಟ್ ತಗೊಂಡು FIR ಮಾಡಿ ದುಡ್ಡು ಕೇಳ್ತೀರಿ. ಇದಕ್ಕಿಂತ ಜ್ವಲಂತ ಉದಾಹರಣೆ ಬೇಕಾಗಿ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಹೆಂಗಿದೆ ಅಂತೇಳಿ. ಹಾಗಾಗಿ
ಈ ರಾಜ್ಯದ ಆಡಳಿತ ಹಳ್ಳ ಹಿಡಿದಿದೆ. ಸಿದ್ದರಾಮಯ್ಯನವರು ಸಂಪುಟದವರು ಜನಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಜನ ಇವತ್ತು ಆಕ್ರೋಶದಿಂದ ಬೀದಿಗಿಳಿಯುವ ಕಾಲ ದೂರ ಇಲ್ಲ. ಎಚ್ಚರಿಕೆಯಿಂದ ಆಡಳಿತ ನಡೆಸಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೇನೆ.